ಸರ್ ಆಮೇಲೆ ಈಗ ಪ್ರಮುಖವಾಗಿ ಡಿಸೆಂಬರ್ನಲ್ಲಿ ಏನೋ ಒಂದು ಕ್ರಾಂತಿ ಆಗುತ್ತೆ, ಅದು ವಿಚಾರ ನನಗೆ ಗೊತ್ತಿಲ್ಲ ಸರ್. ನೀವು ಸಚಿವರು ಸರ್, ನಿಮಗೆ ಅದು ವಿಚಾರ ಗೊತ್ತಿಲ್ಲ, ಅದೆಲ್ಲ ಲೆಫ್ಟ್ ಟು ದಿ ಹೈಕಮಾಂಡ್. ಥ್ಯಾಂಕ್ ಯು ಸರ್. ಆಮೇಲೆ ಪ್ರಮುಖವಾಗಿ ಸರ್ ಇನ್ನೊಂದು, ಈಗ 22ಕ್ಕೆ ಬಂದ್ ಕರೆ ಕೊಟ್ಟಿದ್ದಾರೆ ಕನ್ನಡ ಪರ ಸಂಘಟನೆಗಳು. ಅಲ್ಲ, ಅದರಲ್ಲೇ ಕೆಲವು ಬೇರೆ ಬೇರೆ ಸಂಘಟನೆಗಳು ಬೇಡ ಅಂತ ಹೇಳಿದ್ದಾವೆ. ಯಾಕಂದರೆ ಬಂದ್ ಮಾಡೋದ್ರಿಂದ ಬಡವರಿಗೆ ಭಾಳಷ್ಟು ತೊಂದರೆ ಆಗ್ತದೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ ಅಂತ ಇನ್ನೂ ಚರ್ಚೆ ನಡೀತಾ ಇದೆ. ಅವ್ರೇನು ತೀರ್ಮಾನ ತೊಗೊಂಡಿರ್ತಾರೋ ಆಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಅಲ್ಲ, ಅಲ್ಲಿ ಬೆಳಗಾಮಲ್ಲಿ ಪುಂಡಾಟಿಕೆ ಜಾಸ್ತಿ ಆಗ್ತಾ ಇದೆ ಮರಾಠಿಗರದು. ಸರ್ಕಾರದಿಂದ ಒಂದು ಸ್ಪಷ್ಟವಾದಂಥ ಒಂದು ಕ್ರಮ, ಅದನ್ನು ಮುಖ್ಯಮಂತ್ರಿಗಳು ಅಧಿವೇಶನ ನಡೀತಾ ಇದೆ, ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಅಧಿವೇಶನದಲ್ಲಿ ಕೊಡ್ತಾರೆ. ಈಗ ಈ ಬಂದ್ಗೆ ಮಾಡೋದು ಬೇಡ ಅಂತೀರಾ ಸರ್? ಪ್ರಜಾಪ್ರಭುತ್ವ ಬಂದ್ ಮಾಡೋದು ಬೇಡ ಮಾಡಿ ಅಂತ ಹೇಳಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಸೊ ಅದು ಅವ್ರೇನು ನಿರ್ಧಾರ ತೊಗೊತಾರೆ ಅದಕ್ಕೆ ಬಂದು ನ್ಯಾಚುರಲಿ, ಯಾಕಂದರೆ ಅವರೇ ಹಲವಾರು ಕನ್ನಡ ಪರ ಸಂಘಟನೆಗಳು ಬೇಡ, ಅದು ಬಡವರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ನಿಲುವನ್ನು ಕೂಡ ಕೆಲವು ಸಂಘಟನೆಗಳು ವ್ಯಕ್ತಪಡಿಸಿದ್ದಾರೆ. ಸೊ ಅದು ಅವ್ರು ಏನು ತೀರ್ಮಾನ ತೊಗೊಂತಾರೆ ಅದ್ರ ಮೇಲೆ ನಾವು